ನ್ಯೂಸ್, ಇದು ಎಲ್ಲರಂತಲ್ಲ. ಆತ್ಮೀಯ ವೀಕ್ಷಕರೇ, ನೀವೆಲ್ಲರಿಗೂ ಸ್ವಾಗತವನ್ನು ಮಾಡಿ. 2023 ಚುನಾವಣೆಯಲ್ಲಿ ಕರ್ನಾಟಕ ವಿಧಾನಸಭೆಯ ಸಾರ್ವತ್ರಿಕ ಚುನಾವಣೆಯಲ್ಲಿ ನಡೆದಂಥ ಏನು ಇಲೆಕ್ಷನ್ದಲ್ಲಿ 136ಕ್ಕೂ ಹೆಚ್ಚು ಶಾಸಕರನ್ನು ಗೆದ್ದುಕೊಂಡು ಬಂದಂಥ ಕಾಂಗ್ರೆಸ್ 3 ವರ್ಷ ಆಡಳಿತ ನಡೆಯಿತು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಆಡಳಿತ ನಡೆಸಿದರು. ಈಗ ಮೊನ್ನೆ ರಾಜೀನಾಮೆ ಕೊಟ್ಟರು. ಅವ್ರದ್ದೇನೋ ಒಪ್ಪಂದ ಇತ್ತು, ಏನೋ ಗೊತ್ತಿಲ್ಲ, ಅವ್ರ ಪಕ್ಷದ್ದದು. ಡಿ.ಕೆ. ಶಿವಕುಮಾರ್ ಅವರು ಈಗ ಮುಖ್ಯಮಂತ್ರಿಗಳಾಗ್ತಾ ಇದ್ದಾರೆ. ಹೊಸ ಸರ್ಕಾರ ನಡೀತಾ ಇದೆ. ಸೊ ಈ ಹಂತದಲ್ಲಿ ಒಂದು ಕಡೆ ಶಾಸಕರು ಸಚಿವರಾಗಕ್ಕೆ ಲಾಬಿ ಮಾಡ್ತಾ ಇದ್ದಾರೆ, ಸಚಿವರು ತಮ್ಮ ಸಚಿವ ಸ್ಥಾನ ಉಳಿಸ್ಕೊಳ್ಳಿಕ್ಕೆ ಲಾಬಿ ಮಾಡ್ತಾ ಇದ್ದಾರೆ. DCM ಅದು ಇದು ನಡೆದಿದೆ. ಆದರೆ ಇದು ಆಡಳಿತರೂಢ ಕಾಂಗ್ರೆಸ್ನಲ್ಲಿ. ಇನ್ನು ಪ್ರತಿಪಕ್ಷದ ಒಂದು ವ್ಯವಸ್ಥೆ BJP 66 ಸದಸ್ಯರಿದ್ದು ಶಾಸಕರಿದ್ದರು. 3 ಶಾಸಕತ್ವ ಕಳ್ಕೊಂಡ್ರು. ಅಂದರೆ ಅದರ ಮೊನ್ನೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಬಂತು. ಈಗ 63 ಶಾಸಕರಿದ್ದಾರೆ. ಈ 63 ಶಾಸಕರ ಪೈಕಿ ಪ್ರತಿಪಕ್ಷ ನಾಯಕರು ಅಲ್ಲಿ ಯಾರು ಈಗ ಅಂತ, ಯಾಕೆ ಇದು ಈ ಚಿಂತನೆ ಯಾಕೆ ನಡೀತು ಅನ್ನೋದು ಅಂತ ದೊಡ್ಡ ಬಿಗ್ಗೆಸ್ಟ್ ಕ್ವಶನ್. ಯಾಕೆ ಗೊತ್ತಾ, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಒಕ್ಕಲಿಗ, ಪ್ರತಿಪಕ್ಷದ ನಾಯಕ ಈಗಿರೋರು ಆರ್ ಅಶೋಕ್ ಒಕ್ಕಲಿಗ. ಸೊ ಹೀಗಾಗಿ ಇಬ್ರು ಒಂದೇ ಜಾತಿ ನೀತಿ ಆಗತ್ತೆ ಅನ್ನುವಂಥ ಒಂದು ಹೈಕಮಾಂಡಿನ ಚಿಂತನೆ BJPಯಲ್ಲಿ ಒಳಗಡೆ ಒಂದು ವಿಚಾರ ನಡೆದಿದೆ, ಚಿಂತನೆ ನಡೆದಿದೆ. ಏನು ಪ್ರತಿಪಕ್ಷ ನಾಯಕರನ್ನ ಬದಲಾವಣೆ ಮಾಡಬೇಕು, ಈ ಕೂಗು ಎದ್ದಿದೆ. ಈ ಕೂಗಿಗೆ ಸಪೋರ್ಟು ಬಹಳಷ್ಟು ಕೊಟ್ಟಿದ್ದಾರೆ. ಇದು ಹೌದಾ, ಆಗತ್ತಾ, ಯಾಕೆ ಈ ಬದಲಾವಣೆ, ಯಾರು ಬದಲಾವಣೆ ಮಾಡ್ತಾರೆ, ಹೆಂಗೆ ಬದಲಾವಣೆ ಮಾಡ್ತಾರೆ? 3 ವರ್ಷ ಆರ್ ಅಶೋಕ್ ಅವರು ಒಳ್ಳೆಯ ಪ್ರತಿಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ದಾರೆ. ಏನು ಇವೆಲ್ಲ ಚರ್ಚೆ ಮಾಡಲಿಕ್ಕೆ ನಮ್ಮ ಸ್ಟುಡಿಯೋಗೆ ನಮ್ಮ BJPಯ ನಾಯಕರು, ಮುಂಡ್ರಿಗಿ ಪುರಸಭೆಯ ಉಪಾಧ್ಯಕ್ಷರು, ಗಣ್ಯ ವರ್ತಕರು, ಬಹುತೇಕ ಗದಗ ವಿಧಾನಸಭಾ ಕ್ಷೇತ್ರದ MLA BJP ಟಿಕೆಟ್ MLA ಆಕಾಂಕ್ಷಿಗಳು ಮಾನ್ಯ ಶ್ರೀ ನಾಗೇಶ್ ಹುಬ್ಬಳ್ಳಿ ಅವರು ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರನ್ನು ಸ್ವಾಗತ ಮಾಡಿ. ನಮಸ್ಕಾರ ಸರ್. ರಾಜ್ಯದಲ್ಲಿ ಏನೇನೆಲ್ಲ ನಡೆದಿದೆ ಈ ವ್ಯವಸ್ಥೆ ನೋಡಿದ್ದೀರಿ, ಏನು ಈ ಬದಲಾವಣೆ? ನಾಳೆ ಮುಖ್ಯಮಂತ್ರಿ ಪ್ರಮಾಣ ವಚನ, ತದನಂತರ ಮಂತ್ರಿಮಂಡಲ. ಮುಖ್ಯ ಪ್ರಶ್ನೆ ನೀವೇನು ಕೇಳಿದಿರಲ್ಲ, ಈಗ ವಿರೋಧ ಪಕ್ಷದ ನಾಯಕ ಕರ್ನಾಟಕದಲ್ಲಿ ಯಾರಾಗಬೇಕು? ಹೌದು, ಇದು ಬಹಳ ಮುಖ್ಯ. ಇದು ಹೌದಾ ಅಂತ ವಿಧಾನಸಭೆ ವಿಪಕ್ಷ ನಡೆದಿದೆ ಬದಲಾವಣೆ. ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲೂ ಕೂಡ ಈ ಬಾರಿ ವಿರೋಧ ಪಕ್ಷದ ನಾಯಕನ ಬದಲಾವಣೆ ಕೂಗಿ ಎದ್ದಿದೆ. ಹೌದಾ, ನಡೆದಿದೆ. ಏನ್ ಆರ್ ಅಶೋಕ್ ಅವ್ರ ಅಸಮರ್ಥ, ಅಥವಾ ಅವ್ರು ಬ್ಯಾಡ ಅಂತನೋ, ಅಥವಾ 3 ವರ್ಷ ಆಗಿದ್ದಾರೆ ಹೊಸಬ್ರಿಗೆ ಕೊಡ್ಬೇಕಂತನೋ? ಯಾವತ್ತು ಆರ್ ಅಶೋಕ್ ಅವರು ಅಸಮರ್ಥರಲ್ಲ. ಮಾನ್ಯ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅತ್ಯಂತ ಪ್ರಾಮಾಣಿಕತೆಯಿಂದ ನಮ್ಮ ರಾಜ್ಯವನ್ನ ಅಧೋಗತಿಯತ್ತ ಹೋಗದತ್ತ ತಡೆ ಹಿಡಿಯುವಲ್ಲಿ ಸಿದ್ದರಾಮಯ್ಯ ಸರ್ಕಾರವನ್ನು ಕಟ್ಟಿ ಹಾಕುವಲ್ಲಿ ಯಶಸ್ವಿ ನಾಯಕರಾಗಿ, ಪ್ರತಿಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ದಾರೆ ಆರ್ ಅಶೋಕ್ ಅವರು. ಅದಕ್ಕೆ ನಮ್ಗೆ ಹೆಮ್ಮೆ ಇದೆ, ಅದರಲ್ಲಿ 2 ಮಾತಿಲ್ಲ. ಆದ್ರೆ ಈ ಬಾರಿ ತಾವು ಹೇಳಿದ ಹಾಗೆ ಯಾಕೆ ಈ ಬದಲಾವಣೆ? ಒಂದೇ ಜಾತಿಯ ಇವರು ಯಾರು ಡಿ.ಕೆ. ಶಿವಕುಮಾರ್ ಅವರು ಕೂಡ ಒಕ್ಕಲಿಗ ಸಮಾಜದವರು, ಆರ್ ಅಶೋಕ್ ಅವರು ಕೂಡ ಒಕ್ಕಲ ಸಮಾಜ ಅಂತ ತಾವೇ ಹೇಳಿದ್ರಿ. ಹೀಗಾಗಿ ವಿಧಾನ ಮಂಡಲ ಅಧಿವೇಶನದಲ್ಲಿ ಒಂದ್ ವೇಳೆ ಆರ್ ಅಶೋಕ್ ಅವರೇ ಕಂಟಿನ್ಯೂ ಆದ್ರೆ, ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ನನ್ನ ವಿರುದ್ಧ ನಿಂತ್ಕೊಂಡು ಸೋತಿದ್ದೀರಾ, ಸುಮ್ಮನೆ ಕೂಡ್ರಿ ಅನ್ನೋ ಪದ ಬಳಕೆ ಆಗುತ್ತೆ. ಹೌದಾ? ಹೌದು. ಯಾಕೆ, ಹೆಂಗ ಅವ್ರು ಸೋತಾರೆ? ಯಾಕಂದ್ರೆ ಕನಕಪುರದಲ್ಲಿ 2020 ವಿಧಾನಸಭಾ ಚುನಾವಣೆಯಲ್ಲಿ ಮಾನ್ಯ ಆರ್ ಅಶೋಕ್ ಅವರು 2 ಕಡೆ ನಿಂತಿದ್ರು. ಅವ್ರ ವಿರುದ್ಧ ಸೋತ್ರು. ಹೆಚ್ಚಿನ 1 ಲಕ್ಷ, ಕನಕಪುರದಲ್ಲಿ 1,25,000ಕ್ಕಿಂತ ಹೆಚ್ಚು ಮತಗಳಿಂದ ಸೋತ್ರು. ಯಾರ ವಿರುದ್ಧ? ಡಿ.ಕೆ. ಶಿವಕುಮಾರ್ ವಿರುದ್ಧ. ಒಂದೇ ಒಕ್ಕಲಿಗ ಸಮುದಾಯ ಆಗಿರುವುದರಿಂದ ವಿರೋಧ ಪಕ್ಷ ಮುಖ್ಯಮಂತ್ರಿ ಸರಿ ಹೋಗ್ಲಿಕ್ಕಿಲ್ಲ ಅನ್ನೋ ಭಾವನೆಯಿಂದ ರಾಜ್ಯ ಮತ್ತು ಕೇಂದ್ರ ಮಟ್ಟದಲ್ಲಿ ಈ ಬಾರಿ ವಿರೋಧ ಪಕ್ಷ ನಾಯಕ ಬದಲಾವಣೆ ನಡೆದಿದೆ. ಅದಕ್ಕೋಸ್ಕರ ಕಳೆದ 16 ವಿಧಾನಸಭಾ ಚುನಾವಣೆಯಲ್ಲಿ ಇದುವರೆಗೂ ಕೇವಲ 3 ಬೆರಳಿಕೆಯಷ್ಟು ಉತ್ತರ ಕರ್ನಾಟಕಕ್ಕೆ ವಿರೋಧ ಪಕ್ಷ ನಾಯಕ ಸ್ಥಾನ ಸಿಕ್ಕಿದೆ. ಅದಕ್ಕೋಸ್ಕರ ಈ ಬಾರಿ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ನಾಯಕರಾದಂಥ ಸನ್ಮಾನ್ಯ ಶ್ರೀ C.C. ಪಾಟೀಲ್ರು ಸಾಹೇಬರು ವಿರೋಧ ಪಕ್ಷ ನಾಯಕರ ಆಗ್ಬೇಕಂತ. ಅವರೇ ಯಾಕೆ ಆಗ್ಬೇಕು? ಸುಮಾರು 4 ಬಾರಿ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ಅದ್ರ ಜೊತೆಗೆ ಒಳ್ಳೆ ತ್ರಿಭಾಷಾ
ವಾಗ್ಮಿಗಳು. ಹ್ಮ್. ಕರ್ನಾಟಕ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಮತದಾರನ್ನು ಹೊಂದಿದಂತ ಪಂಚಮಸಾಲಿ ಸಮಾಜದ ಹ್ಮ್. ನಾಯಕರು. ಹ್ಮ್. ಯಡಿಯೂರಪ್ಪ ಸರ್ಕಾರದಲ್ಲಿ ಕ್ಯಾಬಿನೆಟ್ ದರ್ಜೆಯ ಸಚಿವರಾಗಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿ, ಬೊಮ್ಮಾಯಿ ಸಾಹೇಬರ ಸರ್ಕಾರದಲ್ಲಿ PW ಸಚಿವರಾಗಿ, ಹ್ಮ್. ಸಂಸದೀಯ ಕಾರ್ಯದರ್ಶಿಯಾಗಿ, ನಿಗಮ ಮಂಡಲದ ಅಧ್ಯಕ್ಷರಾಗಿ, ಹ್ಮ್. ಬಹಳಷ್ಟು ಸರ್ಕಾರದಲ್ಲಿ ಕಳೆದ ಬಾರಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕೂಡ ಲೆಕ್ಕ ಪರಿಶೋಧನಾ ಸಮಿತಿಯ 2 ಬಾರಿ ಅವಧಿಗೆ ಅವರು ಅಧ್ಯಕ್ಷರಾಗಿ ಕೆಲಸ ಮಾಡಿದಂತ ಒಳ್ಳೆ ಅನುಭವಿ ಆಡಳಿತ ರಾಜಕಾರಣಿಯಾಗಿರುವುದರಿಂದ ಈ ಬಾರಿ ಕರ್ನಾಟಕದ ವಿರೋಧ ಪಕ್ಷ ನಾಯಕ ಸ್ಥಾನವನ್ನ ಮಾನ್ಯ CC ಪಾಟೀಲ್ ಸಾಹೇಬರಿಗೆ ಕೊಡಬೇಕಂತ ನಮ್ಮ ಉತ್ತರ ಕರ್ನಾಟಕದವರ ಒಂದು ದಿಟ್ಟ ನಿರ್ಧಾರ ತಗೊಂಡು ಅವರಿಗೆ ಬೆಂಬಲ ಸೂಚಿಸ್ತಾ ಇದ್ದೀವಿ. ಅವರೇ ಆಗ್ಬೇಕಂತ ನಾವು ಒತ್ತಾಯ ಕೂಡ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ನಾಯಕರಿಗೆ ತರ್ತಾ ಇದ್ದೀವಿ. ತೆರೆಮರೆಯಲ್ಲಿ ಅದು ನಡೆದಿದೆ. ಓಕೆ ಓಕೆ. ಅಲ್ಲ, ಈಗ ನಿಮ್ದು ಬಿಜೆಪಿ ಇಲ್ಲಿ ನಾಯಕತ್ವನೇ ಇಲ್ಲ ಅನ್ನುವಂತ ಕೊರಗಿದೆ. ನಿಮ್ ಕೇಂದ್ರ ಸರ್ಕಾರದವರು ಕಡೆಗಣಿಸ್ಬಿಟ್ಟಿದ್ದಾರೆ. ಕರ್ನಾಟಕ ಬಿಜೆಪಿ ಅಂದ್ರೆ ಯೋ ಅಂತಾರೆ. ಈ CC ಪಾಟೀಲ್ ಅಂತ ನೀವು ನೇರವಾಗಿ ಹೇಳಿಬಿಟ್ರಿ. ಹೌದು. ಅವ್ರನ್ನ ಯಾಕೆ ಮಾಡಬೇಕು ಅಂದ್ರೆ ಉತ್ತರ ಕರ್ನಾಟಕದ ಪ್ರಾಶಸ್ತ್ಯ ಕೊಡಬೇಕು. ಹೌದು. ಯಾಕಂದ್ರೆ ಈ ಹಿಂದೆ ಉತ್ತರ ಕರ್ನಾಟಕದಲ್ಲಿ ಕೇವಲ 3 ಜನ ಮಾತ್ರ ಆಗಿದ್ದಾರೆ. ಅದರಲ್ಲಿ ಒಂದೇದೇ ಲಿಂಗೈಕ್ಯ ಮಾನ್ಯ SR ಬೊಮ್ಮಾಯಿ ಸಾಹೇಬ್ರು. ಅವರು 1 ವರ್ಷ 71 ದಿನಗಳ ಕಾಲ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾಗಿ, ವಿಧಾನಸಭೆ ವಿರೋಧ ಪಕ್ಷ ನಾಯಕರಾಗಿ ಸೇವೆ ಮಾಡಿದ್ರು. ಎರಡನೇದಾಗಿ ಜಗದೀಶ್ ಶೆಟ್ಟರ್ ಸಾಹೇಬ್ರು 8 ವರ್ಷ 234 ದಿವಸ ವಿಧಾನ ಸಭೆಯ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ರು. ಅವ್ರನ್ನ ಹೊರತುಪಡಿಸಿದ್ರೆ ಬಸವರಾಜ ಬೊಮ್ಮಾಯಿ ಸಾಹೇಬ್ರು 136 ದಿವಸಗಳ ಕಾಲ ವಿರೋಧ ಪಕ್ಷದಾಗಿ ನಾಯಕರಾಗಿ ಸೇವೆ ಮಾಡಿದ್ದಾರೆ. ಮಧ್ಯಂತರ ಕೆಲಸ ಮಾಡಿದ್ದಾರೆ. ಹೀಗಾಗಿ ಇವ್ರು 3 ಜನ ಹೊರತುಪಡಿಸಿದ್ರೆ ಉತ್ತರ ಕರ್ನಾಟಕದ ಇದುವರೆಗೂ ಯಾರು ಕೂಡ ವಿರೋಧ ಪಕ್ಷ ನಾಯಕರಾಗಿಲ್ಲ. ಕನಿಷ್ಠ 16 ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ 3 ಜನ ಅಂದ್ರೆ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ. ಈ ಅನ್ಯಾಯವನ್ನು ಸರಿಪಡಿಸಬೇಕಂದ್ರೆ ಈ ಬಾರಿ ಮಾನ್ಯ ಸಚಿವರಾದಂತ, ಮಾಜಿ ಸಚಿವರಾದಂತ, ಹಾಲಿ ಶಾಸಕರಾದಂತ ನಮ್ಮ ಹೆಮ್ಮೆಯ ನೆಚ್ಚಿನ ಪಂಚಮಸಾಲಿ ಸಮಾಜದ ಮುಖಂಡರು ಆದಂತ CC ಪಾಟೀಲ್ ಸಾಹೇಬರಿಗೆ ವಿಪಕ್ಷ ನಾಯಕ ಸ್ಥಾನವನ್ನು ಕೊಡಲೇಬೇಕೆಂಬ ನಮ್ಮ ಒತ್ತಾಯವಿದೆ. ಸಮುದಾಯ ಹಾಗೂ ಉತ್ತರ ಕರ್ನಾಟಕದ ಎಲ್ಲ ಜನರ ಬೇಡಿಕೆ ಆಗಿದೆ. ಅಂದ್ರೆ ಈಗ ದಕ್ಷಿಣ ಕರ್ನಾಟಕದವರು ಮುಖ್ಯಮಂತ್ರಿಗಳಾಗ್ತಾರೆ. ಹೌದು. ಅವರ ವಿಪಕ್ಷ ನಾಯಕ ಆಗ್ತಾರೆ. ಅಂದ್ರೆ ನಮ್ಮ ಈ ಉತ್ತರ ಕರ್ನಾಟಕ ಸುಮಾರು 92-93 ಶಾಸಕರು ಅದಾರ. 13 ಜನ ಸಂಸದರು ಅದಾರ. ಮತ್ ನಮ್ಮ ಮಾನ್ಯತೆ ಏನು ಅಂತ ನಿಮ್ಮ. ಹೌದು ಹೌದು. ನಮಗೂ ಏನಾದ್ರು ಒಂದು ಬೇಕು. ಖಂಡಿತ ಖಂಡಿತ ಖಂಡಿತ. ಹೌದು. ಇವ್ರನ್ನೇ ಯಾಕೆ ಮಾಡ್ಬೇಕು? ಯಾಕೆಂದ್ರೆ ಅವ್ರು ಸಮರ್ಥರಿದ್ದಾರೆ. 4 ಬಾರಿ ಶಾಸಕರಾಗಿದ್ದಾರೆ. ಸಮರ್ಥರಿದ್ದಾರೆ ಪ್ರತಿಯೊಂದರಲ್ಲಿ. ಯಾಕೆಂದ್ರೆ ನರಗುಂದ ಬಂಡಾಯನಲ್ಲದ ಒಬ್ರು ಶಾಸಕರಾಗಿ ಬಂಡಾಯನಲ್ಲದಲ್ಲಿ ಬಸವರಾಜ ಬೊಮ್ಮಾಯಿ ಸಾಹೇಬ್ರ ಜೊತೆ ಸೇರಿ ರೈತರ ಪರವಾಗಿ ಆ ಕಳಸಾ ಬಂಡೂರಿ ಯೋಜನೆಯ ಹೋರಾಟದಲ್ಲಿ ಪಾಲ್ಗೊಂಡು ಉತ್ತರ ಕರ್ನಾಟಕದ ಅಭಿವೃದ್ಧಿಯತ್ತ ಅವರ ಚಿತ್ತ. ಅದಕ್ಕೋಸ್ಕರ ವಿರೋಧ ಪಕ್ಷ ನಾಯಕರಾದರೆ ನಮ್ಮ ಹಕ್ಕನ್ನ ನಾವು ಪಡ್ಕೊಂಡ್ ಬರ್ತೀವಿ. ಸ್ಥಳ ಮಟ್ಟವಾಗಿ ಗೊತ್ತಿರ್ಬೇಕಲ್ಲ ಅವ್ರಿಗೆ, ನಾಲೆಜ್ ಬೇಕಲ್ಲ. ಸ್ಥಳ ಮಟ್ಟ ಅಂದ್ರೆ ಸ್ಥಳೀಯ ಸರ್ಕಾರದ ವ್ಯವಸ್ಥೆ ಇರ್ಬೇಕಲ್ಲ. ಇದೆ ಇದೆ, ಖಂಡಿತ ಇದೆ. ಯಾಕೆಂದ್ರೆ ಅವರು ಮುಂಚಿತವಾಗಿನೇ ಬೆಳಗಾವ್ ZP ಕ್ಷೇತ್ರದಿಂದ ಆಯ್ಕೆಯಾಗಿ ZP ಸ್ಥಾಯಿ ಸಮಿತಿಯ ಚೇರ್ಮನ್ರಾಗಿ 2000 ಇಸ್ವಿಯಲ್ಲಿ JDS ಪಕ್ಷದಿಂದ ನರಗುಂದ ಬಂಡಾಯನಲ್ಲದಲ್ಲಿ ಸ್ಪರ್ಧೆಯಾದ್ರು. ಸೋತ್ರು. ಅವ್ರು ಛಲ ಬಿಡ್ಲಿಲ್ಲ. ನರಗುಂದ ಬಂಡಾಯನಲ್ಲದಲ್ಲಿ ಹೋರಾಟ ಮನೋಭಾವನ ಇಟ್ಟುಕೊಂಡು ರೈತರ, ಸಾಮಾನ್ಯ ಜನರ ಕಷ್ಟಗಳಿಗೆ, ದೀನದಲಿತರ ಉದ್ಧಾರಕ್ಕೋಸ್ಕರ ಅವರು ಕೆಲಸ ಮಾಡ್ತಾ ಬಂದ್ರು. ಅಂದಿನ ರಾಜ್ಯಾಧ್ಯಕ್ಷ, ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷ ಆದಂತ ಅನಂತಕುಮಾರ್ ಅವರು ಇವ್ರನ್ನ ಗಮನಿಸಿದ್ರು. ನರಗುಂದ ಬಂಡಾಯನಲದಲ್ಲಿ ಒಂದು ಒಳ್ಳೆ ಜನನಾಯಕರಿದ್ದಾರೆ, ಭಾರತೀಯ ಜನತಾ ಪಕ್ಷಕ್ಕೆ ಮಾನ್ಯ CC ಪಾಟೀಲ್ ಸಾಹೇಬ್ರನ್ನ ಸೇರ್ಪಡೆ ಮಾಡಿಕೊಂಡು 2004ರಲ್ಲಿ ಅವರನ್ನ ನರಗುಂದ ಮತಕ್ಷೇತ್ರ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆ ಮಾಡಿದ್ರು. ಆಯ್ಕೆ ಮಾಡಿಕೊಂಡು
ಹ್ಮ್ ಅಂದಿನಿಂದ ಇಂದಿನವರೆಗೂ ಕೂಡ ಜನಪರ ಹೋರಾಟ ಮಾಡ್ತಾ ಒಳ್ಳೆ ಜನನಾಯಕರಾಗಿ 4 ಬಾರಿ 4 ಬಾರಿ ಶಾಸಕರಾಗಿ ಹ್ಮ್ ಹ್ಮ್ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾ ಬಂದಿದ್ದಾರೆ. ಹ್ಮ್ ಹ್ಮ್ ಅದರಲ್ಲಿ ಯಡಿಯೂರಪ್ಪನವರ ಸರ್ಕಾರದಲ್ಲಿ ನಿಗಮ ಮಂಡಳಿಯ ಅಧ್ಯಕ್ಷರಾಗಿ, ಸಂಸದೀಯ ಕಾರ್ಯದರ್ಶಿಯಾಗಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾಗಿ 2018ರಿಂದ 23ರವರೆಗೆ ಅವಧಿಯಲ್ಲಿ ಸಣ್ಣ ಕೈಗಾರಿಕೆ ಮತ್ತು ವಾರ್ತಾ ಪ್ರಚಾರ ಇಲಾಖೆ, ಅರಣ್ಯ ಇಲಾಖೆ, ಭೂ ಮತ್ತು ಗಣಿ ವಿಜ್ಞಾನ ಸಚಿವರಾಗಿ, ತದನಂತರ ಬಸವರಾಜ ಜನಪ್ರಿಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಸರ್ಕಾರದಲ್ಲಿ ಉನ್ನತವಾದಂಥ PWD ಸಚಿವರಾಗಿ ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನ ರೋಡ್ಗಳನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ಸಮರ್ಥ ಧೀಮಂತ ನಾಯಕರು ನಮ್ಮ ಪಂಚಮಸಾಲಿ ಸಮಾಜದ ಮುಖಂಡರು ಅವರಿಗೆ ಈ ಬಾರಿ ವಿಧಾನಸೌಧದಲ್ಲಿ ವಿರೋಧ ಪಕ್ಷ ನಾಯಕ ಕೊಡಲೇಬೇಕಂತ ನಮ್ಮ ಗದಗ ಜಿಲ್ಲೆಯ ಪರವಾಗಿ ನಾನು ವಿನಂತಿ ಮಾಡ್ಕೊತೀನಿ ನಮ್ಮ ರಾಷ್ಟ್ರೀಯ ನಾಯಕರಿಗೆ. ಆಗ್ಬೋದಾ ನಿಮ್ಮ ಈ ಒಂದು ವ್ಯವಸ್ಥೆ ಒಳಗ ನಡಿಬೋದಾ? ಆಗ್ತದೆ. ಹ್ಮ್ ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದೀವಿ. ಎಸ್. ವಿಧಾನಸೌಧೆಯ ಅರ್ಧ ಭಾಗದಷ್ಟು ಅಂದ್ರೆ ಕನಿಷ್ಠ ಉತ್ತರ ಕರ್ನಾಟಕದಲ್ಲಿ 92ರಿಂದ 93 ಜನ ಶಾಸಕರು ಆಯ್ಕೆ ಆಗಿ ಹೋಗ್ತಾರ. ಅಲ್ಲಿ ಹೌದು, ಎಲ್ಲ ಹುದ್ದೆಗಳು ಅವರಿಗೆ ಅಂದ್ರೆ ನಾವೇನು ನಮಗೂ ಕೂಡ ಇರ್ಲಿಲ್ಲ. ಹೌದು, ನಾವು ಕೂಡ ನಮ್ದು ಪಾಲು ಇದೆಯಲ್ಲ ಅದರಲ್ಲಿ. ಆ ಪಾಲನ್ನ ನಾವು ಹಕ್ಕನ್ನು ಕೇಳ್ತಾ ಇದ್ದೀವಿ. ವಿನಯದಿಂದ ಕೇಳ್ತಾ ಇದ್ವಿ ನಮ್ಮ ಪಕ್ಷದ ಮುಖಂಡರಿಗೆ. 6 ವರ್ಷಕ್ಕವರಿಗೆ 3 ವರ್ಷ ಮಾಡಿದ್ದಾರೆ, ಸಮರ್ಥವಾಗಿ ಎದುರಿಸಿದ್ದಾರೆ. ಯಾಕೆಂದ್ರೆ ಒಕ್ಕಲಿಗ ಸಮಾಜದ ಮುಖ್ಯಮಂತ್ರಿ, ವಿರೋಧ ಪಕ್ಷದ ಕೂಡ ಒಕ್ಕಲಿಗ ಸಮಾಜ ಆದ್ರೆ ಮುಜುಗರ ಆಗಬಾರ್ದನ್ನ ದೃಷ್ಟಿಯಿಂದ ತೆರೆಮರೆಯಲ್ಲಿ ರಾಜ್ಯದಲ್ಲೆಲ್ಲ ರಾಷ್ಟ್ರದಲ್ಲಿ ಕೂಡ ಅವ್ರ ಬದಲಾವಣೆ ಮಾಡೋ ಚಿಂತನೆ ನಡೆದಿದೆ ಸುದ್ದಿ ಬಂದಿದ್ದರಿಂದ ನಾವು ಕೂಡ ನಮ್ಮ ಗದಗ ಜಿಲ್ಲೆಯ ಪರವಾಗಿ ನಮ್ಮ ಮಾನ್ಯ CC ಪಾಟೀಲ್ ಸಾಹೇಬರಿಗೆ ಈ ಬಾರಿ ವಿರೋಧ ಪಕ್ಷದ ನಾಯಕ ಸ್ಥಾನವನ್ನ ಕೊಡಬೇಕಂತ ನಾನು ನಮ್ಮ ರಾಷ್ಟ್ರೀಯ ನಾಯಕರಲ್ಲಿ, ರಾಜ್ಯ ನಾಯಕರಲ್ಲಿ ಕೈ ಮುಗಿದು ಕೇಳ್ಕೊತೀನಿ. ಅಲ್ಲ, ಈಗ ಅಲ್ಲಿ OBC ಸುನೀಲ್ ಕುಮಾರ್ ಇದಾರೆ, ಬೇರೆ ಬೇರೆ ಇದಾರಲ್ಲ. ಇದಾರೆ. ಪಂಚಮಸಾಲಿ ಸಮಾಜ, ನಾನು ಯಾಕೆ ಲಿಂಗಾಯತ ಸಮುದಾಯದಲ್ಲಿ ಹೆಚ್ಚು ಸದೃಢ ಸಮಾಜ ಅಂದ್ರೆ ಪಂಚಮಸಾಲಿ ಸಮಾಜ ಹೆಚ್ಚು ಜನರನ್ನು ಹೊಂದಿದಂತ ಸಮಾಜ. ಓಕೆ. ಹೀಗಾಗಿ ನಮ್ಮ ಸಮಾಜಕ್ಕೆ ಒಂದು ನ್ಯಾಯ ಇರಲಿ, ನಮ್ಮ ಸಮಾಜಕ್ಕೆ ಒಂದು ನ್ಯಾಯ ಇರಲಿ. ಯಾಕೆಂದ್ರೆ ಈ ಹಿಂದೆ ನೋಡಿದಿರಿ, ಉತ್ತರ ಕರ್ನಾಟಕದ ಎಲ್ಲಾ ಲಿಂಗಾಯತ ಮಠಾಧೀಶರ, ಅದರಲ್ಲಿ ಪಂಚಮಸಾಲಿ ಸಮಾಜದ 2 ಪೂಜ್ಯರನ್ನ ಕರೆದುಕೊಂಡು 2A ಮೀಸಲಾತಿಗಾಗಿ ಅವಿರತ ಪ್ರಯತ್ನ ಮಾಡಿದ್ದಾರೆ ಬೊಮ್ಮಾಯಿ ಸರ್ಕಾರದಲ್ಲಿ. ಅದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಮಾಸ್ ಲೀಡರ್ CC ಪಾಟೀಲ್ ಸಾಹೇಬ್ರು. ಹೀಗಾಗಿ ಅವರು ಆ ವಿರೋಧ ಪಕ್ಷ ನಾಯಕಕ್ಕೆ ಎಲಿಜಿಬಲ್ ಇದ್ದಾರೆ. ಹೌದು, ಅಲ್ಲಿ ಸಮರ್ಥ ನಾಯಕರಾಗಿ ಕೆಲಸ ಮಾಡ್ತಾರಂತ ನಮ್ಮ ಭರವಸೆ ಇದೆ. ಅಲ್ರಿ, ಅಧಿವೇಶನದೊಳಗ ಈ ಕಾಂಗ್ರೆಸ್ನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಎಲ್ಲ ಎದುರಿಸ್ಬೇಕಲ್ಲ. ಇವರು ಎದುರಿಸ್ತಾರೆ. ಯಾಕೆ? ಸುದೀರ್ಘ ಅನುಭವ ಇದೆ. ಈ ಹಿಂದೆ ಕಳೆದ ಎಲ್ಲ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕೂಡ ಸಿದ್ದರಾಮಯ್ಯರನ್ನು ಕಟ್ಟಿ ಹಾಕುವಂತ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅವರ ತಪ್ಪುಗಳನ್ನು ಎತ್ತಿ ತೋರಿಸಿದ್ದಾರೆ. ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಆದ ನಮ್ಮ ಮಹೇಶ್ ತೆಂಗಿನಕಾಯಿ ಸರ್ ಕೂಡ 5,000 ಕೋಟಿಯ ಒಂದು ಹಗರಣವನ್ನು ಬೈಕ್ ತಿಳಿದಿಲ್ಲ. ಹೀಗೆ ಮತ್ತೆ ನಮ್ಮ ಬೆಳಗಾವಿ ಅಧಿವೇಶನಕ್ಕೆ 2A ಮೀಸಲಾತಿಗಾಗಿ ನಮ್ಮ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕದ ಎಲ್ಲ ಪಂಚಮಸಾಲಿ ಸಮಾಜದವರು ತಮ್ಮ 2A ಮೀಸಲಾತಿ ಜಾರಿಗೊಳಿಸ್ರಿ ಅಂತ ಹೋಗಿ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಬಹಳಷ್ಟು ಅವಮಾನವೀಯ ರೀತಿಯಲ್ಲಿ ನಡ್ಕೋತು. ನಮ್ಮ ಸಮುದಾಯದವರ ಮೇಲೆ ಲಾಠಿ ಚಾರ್ಜ್ ಮಾಡಿತು, ಮನಬಂದಂತೆ ಹೊಡೆದ್ರು. ಅದನ್ನು ಮುಂಚೂಣಿಯಲ್ಲಿ ಇತ್ಕೊಂಡು ಸ್ವಾಮೀಜಿಯವರು ಕರ್ಕೊಂಡು ಹೋರಾಟ ಮಾಡಿದಂಥ ಉತ್ತರ ಕರ್ನಾಟಕ ಏಕೈಕ ನಾಯಕ CC ಪಾಟೀಲ್ ಸಾಹೇಬರು. ಅದಕ್ಕೆಲ್ಲ ಉತ್ತರ ಕೊಡುವಂತ ಸಮಯ ಬಂದಿದೆ. ನಮ್ಮ ಸಮಾಜದಕ್ಕೆ ಅನ್ಯಾಯವಾಗಿದೆ, ದೌರ್ಜನ್ಯ ಆಗಿದೆ, ಖಂಡನೆ ಮಾಡುವಂತ ಸಮಯ ಬಂದಿದೆ. ಅದಕ್ಕೋಸ್ಕರ ನಾವು ಈ ಬಾರಿ ವಿಧಾನಸಭೆಯಲ್ಲಿ ವಿರೋಧ ಪಕ್ಷ ನಾಯಕ ಸ್ಥಾನ ಕೊಡ್ಲೇಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಈಗ ಒಟ್ಟು ಸರ್ಕಾರವರೆಗೆ ಚಾಟಿ ಬೀಸುವಂತ ಛಾತಿ ಇದೆ. ಇದೆ. ಯಾರಿಗೆ? ನಮ್ಮ CC ಪಾಟೀಲ್ ಸಾಹೇಬರು ಕನ್ನಡದಲ್ಲಿ ತೋಡ್ರಿ, ಹಿಂದಿಯಲ್ಲಿ ತೋಡ್ರಿ, ಇಂಗ್ಲಿಷ್ನಲ್ಲಿ ತೋಡ್ರಿ,
ಪ್ರತಿಯೊಂದರಲ್ಲಿ ನಿರ್ಗಳವಾಗಿ ಅವರ ಉತ್ತರ ಕೊಡ್ತಾರೆ. ಹ್ಮ್ ತ್ರಿಭಾಷಾ ವಾಗ್ಮಿ. ವಾಗ್ಮಿಗಳು. ಹ್ಮ್ ಹೀಗಾಗಿ ಎಲ್ಲಾ ರಂಗದಲ್ಲಿ ಸಾಮಾಜಿಕ, ರಾಜಕೀಯ, ಶೈಕ್ಷಣಿಕ, ಧಾರ್ಮಿಕ ಎಲ್ಲಾ ಕ್ಷೇತ್ರಗಳಲ್ಲಿ ಅವರಿಗೆ ಅಗಾಧವಾದ ಅನುಭವವನ್ನು ಹೊಂದಿದಂತ ವ್ಯಕ್ತಿ ಸನ್ಮಾನ್ಯ ಸಿ ಪಾಟೀಲ್ ಸಾಹೇಬ್ರಿಗಿದೆ. ಅದಕ್ಕೋಸ್ಕರ ಈ ಒಂದು ಕೂಗು ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕೂ ಕೂಡ ಕೇಳಿ ನಮ್ಮ ಉತ್ತರ ಕರ್ನಾಟಕಕ್ಕೆ ನ್ಯಾಯ ಕೊಡ್ತಾರಂತ ನಮ್ಮಲ್ಲಿ ಕಾನ್ಫಿಡೆನ್ಸ್ ಇದೆ. ಓಕೆ ಓಕೆ, ಒಟ್ಟು ನೀವು ಹೇಳೋ ಪ್ರಕಾರ ಅವ್ರ ಪರವಾಗಿ ಲಾಬಿ ನಡೆದಿದೆ ನಡೆದಿದೆ. ಈಗ ಬದಲಾವಣೆನೂ ಆಗ್ತಾ ಇದೆ. ಬದಲಾವಣೆ ಖಂಡಿತ ಆಗ್ತದೆ. ಹೌದಲ್ಲ? ಹೌದು. ಯಾಕಂದ್ರೆ ಈಗ ಡಿ ಕೆ ಶಿವಕುಮಾರ್ ಅವ್ರ ಒಕ್ಕಲಿಗ, ಅಪೋಸಿಷನ್ ಲೀಡರ್ ಒಕ್ಕಲಿಗ, ಹೌದು, ಇವೆಲ್ಲ ಸ್ವಲ್ಪ ನೀವು ಹೇಳಿದ್ ಕರೆಕ್ಟ್ ಇದೆ. ಹೌದು ಹೌದು. ಇದು ಫಸ್ಟ್ ಕೂಗು ನಿಮ್ದು ಇಲ್ಲಿ. ಹೌದು, ಇಲ್ಲಿಂದ ಕೂಗು ಸ್ಟಾರ್ಟ್ ಆಯ್ತು ಈಗ ಉತ್ತರ ಕರ್ನಾಟಕ. ಯಾಕಂದ್ರೆ ಬಂಡಾಯದನೆಲ್ಲ ನರಗುಂದ. ಬಂಡಾಯ ಎತ್ತಂದ್ರೆ ಏನ್ ಬೇಕಾದ್ರೂ ಆಗ್ಬಹುದು. ಹೌದಲ್ಲ? ಅದ್ರಲ್ಲಿ ಎರಡು ಮಾತಿಲ್ಲ. ಗಟ್ಟಿ ಧ್ವನಿ ಇದೆ ಅವ್ರು. ಹೌದು. ಅವು ಯಾವ ಕಳಂಕ ಇಲ್ಲ, ಕಳಂಕ ಯಾವ್ದಿಲ್ಲ, ಯಾವ ಆರೋಪ ಇಲ್ಲ. ಸೊ ಹಾಗಾಗಿ ಅವ್ರನ್ನ ಮಾಡ್ಬೇಕು ಅಂತ. ಹೌದು. ಅವ್ರ ನಂತರ ಯಾರ್ಯಾರು ನಿಮ್ಮ ಪಂಚಮಸಾಲಿ ಇದಾರಲ್ಲಿ ಶಾಸಕರೊಳಗ ಇದಾರೆ? ಮುರುಗೇಶ್ ನಿರಾಣಿ ಅವರು ಇದಾರೆ. ಓಕೆ. ಬಟ್ ಇವರು ಸಮರ್ಥ. ಬಸವರಾಜ ಬೊಮ್ಮಾಯಿ ಅವರು ಸಿಎಂ ಇದ್ದಾಗ ಆಡಳಿತದ ಸಮೀಪ ಇದ್ದಾರೆ. ಹಿಂಗೆ ಸಲಹಾ ಸಮಿತಿ ಯಾವುದು ಇದು ಎಲ್ಲ ಮಾಡ್ತಾರೆ ಅಂತ ನಿಮ್ಮ ವಾದ. ಹೌದು. ಹೌದಾ? ಈಗ ಇದಕ್ಕೇನ್ ನಿಮ್ಮ ಧ್ವನಿ ಇಷ್ಟನಾ ಅಥವಾ ಹೋರಾಟ ಮಾಡ್ತೀರಾ? ತೆರೆಮರೆಯಲ್ಲಿ ರಾಜ್ಯ ರಾಷ್ಟ್ರ ರಾಜಕಾರಣದಲ್ಲಿ ಕೂಡ ನಮ್ಮ ಸಾಹೇಬರ ಹೆಸರು ಕೇಳಿ ಬಂದಿದೆ. ಒತ್ತಾಯ ಕೂಡ ನಡೆದಿದೆ. ನಮಗೂ ಕೂಡ ಆತ್ಮ ಸಂತೋಷದಿಂದ ಆಗ್ಬಹುದನ್ನ ಭರವಸೆ ಇಟ್ಕೊಂಡಿದ್ದೀವಿ. ಉತ್ತರ ಕರ್ನಾಟಕ ಆದ್ರೆ ಒಂದು ಒಳ್ಳೆ ಇದು ಪಕ್ಷಕ್ಕೆ, ಪಕ್ಷ ಸಂಘಟನೆಗೆ ಅಂತ ನಮ್ಮ ವಾದ. ಯಾಕಂದ್ರೆ ಬಿಜೆಪಿಗೆ ಹೆಚ್ಚು ಶಾಸಕರಾಗೋದು ಉತ್ತರ ಕರ್ನಾಟಕದಲ್ಲಿ. ಹೌದು ಹೌದಲ್ಲ? ಖಂಡಿತ ಖಂಡಿತ. ಉತ್ತರ ಕರ್ನಾಟಕದೊಳಗೆ ಬಿಜೆಪಿಗೆ ಬಹಳ ಮಾನ್ಯತೆ ಕೊಡ್ತಾ ಇದ್ದಾರೆ. ಹೌದು. ಮತ್ತೆ ನೀವು ಬಿಜೆಪಿ ಅವ್ರಿಗೆ ಉತ್ತರ ಕರ್ನಾಟಕ ಮಾನ್ಯತೆ ಕೊಡಬೇಕು ಅಂತ ನಿಮ್ಮ ವಾದ. ಹೌದು ಹೌದು, ಖಂಡಿತ. ನೀವ್ ಹೇಳೋ ಮತ್ ಸತ್ಯ ಇದೆ. ಉತ್ತರ ಕರ್ನಾಟಕ ಯಾವತ್ತೂ ಅನ್ಯಾಯ ಆಗಬಾರ್ದು. ಭಾರತೀಯ ಜನತಾ ಪಕ್ಷ, ನೀವ್ ಹೇಳ್ಬೇಕಿದನ, ಭಾರತೀಯ ಜನತಾ ಪಕ್ಷ ಈ ಒಂದು ಕೂಗನ್ನ ಪರಿಗಣನೆ ಮಾಡಿ ಮಾನ್ಯ ಅನುಭವಿ ರಾಜಕಾರಣಿಗಳಾದಂಥ ಸಿ ಪಾಟೀಲ್ ಸಾಹೇಬರಿಗೆ ಈ ಬಾರಿ ವಿರೋಧ ಪಕ್ಷದ ಸ್ಥಾನ ಕೊಡ್ತಾರ ಅನ್ನೋ ಭರವಸೆ ಇದೆ. ನೀವೇನೋ ಪತ್ರ ಚಳವಳಿ ಮಾಡ್ಬೇಕು, ಪತ್ರ ಕಳಿಸ್ತೀವಿ ಏನೋ ಅಂತ ಸುದ್ದಿ ಕೇಳಿದ್ದೆ, ಹೌದಾ? ಇದನ್ನ ಅವ್ರನ್ನ ವಿಪಕ್ಷ ನಾಯಕ ಮಾಡ್ರಿ ಅಂತ ಹೇಳಿ. ಹೌದು, ಅದು ಕೂಡ ನಡೆದಿದೆ. ಓಕೆ. ಪತ್ರ ಚಳವಳಿ ನಡೆದಿದೆ. ಇದು ಬಹಿರಂಗ ಮಾಡಬಾರ್ದು, ಗೌಪ್ಯತೆವಾಗಿ ಆಡದೆ ಮಾಡುವನು ರೂಢಿಗಳು ಉತ್ತಮನು. ಓಕೆ, ಹಿಂಗೆ. ಓಕೆ, ಒಟ್ಟು ಸಿ ಪಾಟೀಲ್ ವಿಪಕ್ಷ ನಾಯಕ ಆಗಬೇಕು ಅಂದ್ರೆ ಆರ್ ಅಶೋಕ್ ಅವರು ಅಸಮರ್ಥರಲ್ಲ, ಈಗಾಗಲೇ 3 ವರ್ಷ ಸಮರ್ಥವಾಗಿ ಮಾಡಿದ್ದಾರೆ. ಸೊ ಈಗ ಒಕ್ಕಲಿಗ ಅವರು ಜಾತಿ ನೀತಿ ಒಂದಾಗತ್ತೆ. ಅವ್ರನ್ನ ಡಿ ಕೆ ಶಿವಕುಮಾರ್ನ ಕಟ್ಟಿ ಹಾಕುವಲ್ಲಿ ಸ್ವಲ್ಪ ಎಲ್ಲೋ ಅಂತ ಮುಜುಗರ ಆಗತ್ತೆ. ಸೊ ಹಾಗಾಗಿ ಬದಲಾವಣೆ ಮಾಡೋದಾದ್ರೆ ಉತ್ತರ ಕರ್ನಾಟಕಕ್ಕೆ ನೀವು ಈ ಸಾರಿ ಸ್ಥಾನ ಕೊಡಿ. ಅದು ಇವ್ರಿಗೆ ಕೊಡಿ. ಯಾರಿಗೆ? ಸಿ ಪಾಟೀಲ್ ಸಾಹೇಬ್ರಿಗೆ. ಎಸ್. ಏನು ಹೇಳ್ತೀರಿ ಕೊನೆಯದಾಗಿ ನಮ್ಮ ರಾಷ್ಟ್ರ ನಾಯಕರಿಗೆ, ರಾಜ್ಯ ನಾಯಕರಿಗೆ, ಎಲ್ಲ ಲಿಂಗಾಯತ ಮಾಜಿ ಮುಖ್ಯಮಂತ್ರಿಗಳಿಗೆ ಈ ಬಾರಿ ನರಗುಂದ ಬಂಡಾಯ ನೆಲದ 4 ಬಾರಿ ಶಾಸಕರಾಗಿ, ಸಚಿವರಾಗಿ, ನಿಗಮ ಮಂಡಳಿ ಅಧ್ಯಕ್ಷರಾಗಿ, ಸಂಸದೀಯ ಕಾರ್ಯದರ್ಶಿಗಳಾಗಿ ಬಹಳಷ್ಟು ಅನುಭವಿ ರಾಜಕಾರಣಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ಸಮರ್ಥರಾಗಿ ಡಿ ಕೆ ಶಿವಕುಮಾರ್ ಅವರ ಸರ್ಕಾರವನ್ನು ಕಟ್ಟಿ ಹಾಕುವಲ್ಲಿ ವಿಪಕ್ಷ ನಾಯಕರಾಗಿ ಕೆಲಸ ಮಾಡ್ತವೆಂಬ ನಮಗೆ ಭರವಸೆ ಇದೆ, ಆತ್ಮ ನಂಬಿಕೆ ಇದೆ. ಅದಕ್ಕೋಸ್ಕರ ಈ ಬಾರಿ ಸಿ ಪಾಟೀಲ್ ಸಾಹೇಬರಿಗೆ ವಿಪಕ್ಷ ನಾಯಕ ಸ್ಥಾನ ಕೊಡಲೇಬೇಕಂತ ನಮ್ಮ ಗದಗ ಜಿಲ್ಲೆಯ ಪರವಾಗಿ ನಾನು ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರಿಗೆ ಕೈ ಮುಗಿದು ಕೇಳ್ಕೊತೇನೆ. ಓಕೆ. ನಾಗೇಶ್ ಹುಬ್ಬಳ್ಳಿಯವರ ಮಾತುಗಳನ್ನು ಕೇಳಿದ್ರೆ ಇದು ಅತಿಶೋಕ್ತಿ ಅಂತಲ್ಲ, ಒಂದಿಷ್ಟು ಕಿಚ್ಚು ಹಚ್ಚುವ ಕೆಲಸ ಇದೆ. ಕಾರಣ ಏನು ಅಂತ ಕೇಳಿದ್ರೆ ಇದು ಹೌದು, ಚಿಂತನೆ ಮಾಡಿ ನೀವು ರಾಜಕೀಯ ವಿಶ್ಲೇಷಕರು ಎಲ್ಲರೂ ವಿಚಾರ ಮಾಡಿದಾಗ ಇದು ಚೂರು ನಡೆದಿದೆ ಈ ಚರ್ಚೆ. ಈ ಸಂದರ್ಭದಲ್ಲಿ ಸಮರ್ಥವಾದಂಥ ವಿಪಕ್ಷ ನಾಯಕ ಬೇಕು. ಈಗ ಆರ್ ಅಶೋಕ್ ಇದ್ದಾರೆ, ಅವರು ಅಸಮರ್ಥರು ಅಂತ ತೆಗಿಬೇಕು ಅಂತಲ್ಲ ಅವ್ರು ಹೇಳೋದು. ಸಮರ್ಥವಾದಂಥ ವಿಪಕ್ಷ ನಾಯಕ ಹೌದು. ಆದರೆ ಡಿ ಕೆ ಶಿವಕುಮಾರ್ ಅವರು
ಇಲ್ಲಿ ಯಾಕಂದ್ರೆ ಕರ್ನಾಟಕ ಸರ್ಕಾರದ ವ್ಯವಸ್ಥೆಯಲ್ಲಿ ಕರ್ನಾಟಕದ ರಾಜಕೀಯ ವ್ಯವಸ್ಥೆಯಲ್ಲಿ ಬಹುಮುಖ್ಯವಾಗಿ ಚರ್ಚೆಗೆ ಬರೋದು ಜಾತಿ. ಈಗ ನೋಡ್ರಿ, ಪ್ರತಿಯೊಂದು ಜಿಲ್ಲೆಗೆ ಅಂತ ಅನ್ನೋಂಗಿಲ್ಲ, ಪ್ರತಿಯೊಂದು ಜಾತಿಗೆ ನೀವು ಸಚಿವ ಸಂಪುಟ ಕೊಡಿ, ಟಿಕೆಟ್ ಕೊಡಿ, ಸಚಿವ ಸಂಪುಟದಲ್ಲಿ ತಗೊಳ್ಳಿ, ಸಚಿವರನ್ನು ಮಾಡಿ, ಇದೇ ಮಾತು ರೇ ಜಾತಿ. ಈ ಜಾತಿಯನ್ನೇ ನಾವು ವಿಚಾರ ಮಾಡೋದಾದ್ರೆ ಅದಕ್ಕೆ ನೀತಿ ಬೇಕಲ್ಲ. ಸೊ ಹಾಗಾಗಿ ಆ ನೀತಿಯ ಪ್ರದರ್ಶನ ಆಗ್ಬೇಕು ಅಂದ್ರೆ DK ಶಿವಕುಮಾರ್ ಅವ್ರನ್ನ ಎದುರಿಸಲಿಕ್ಕೆ ಸಮರ್ಥವಾದಂತ ಯೋಗ್ಯವಾದಂತ ಲಿಂಗಾಯತ ನಾಯಕ ಬೇಕು ಅನ್ನೋದು ನಾಗೇಶ್ ಹುಬ್ಬಳ್ಳಿ ಅವರ ವಾದ. ಕಾರಣ ಏನು ಅಂದ್ರೆ DK ಶಿವಕುಮಾರ್ ಅವರು ಒಕ್ಕಲಿಗ ಸಮುದಾಯದವರು, ಒಕ್ಕಲಿಗ ಸಮಾಜದವರು, ಒಕ್ಕಲಿಗ ಜಾತಿಯವರು. ಈಗಿರುವಂತ ಅಶೋಕ್ ಅವರು ಒಕ್ಕಲಿಗ ಜಾತಿಯವರು, ಒಕ್ಕಲಿಗ ಸಮುದಾಯದವರು, ಒಕ್ಕಲಿಗ ಸಮಾಜದವರು. ಆಮೇಲೆ ಕನಕಪುರದಲ್ಲಿ 2023 ಕರ್ನಾಟಕ ವಿಧಾನಸಭಾ ಚುನಾವಣೆಯ ಸಾರ್ವತ್ರಿಕ ಚುನಾವಣೆಯಲ್ಲಿ ಕನಕಪುರದಲ್ಲಿ DK ಶಿವಕುಮಾರ್ ಅವರ ವಿರುದ್ಧ ಸ್ಪರ್ಧೆ ಮಾಡಿ ಸೋತವರು, ಪದ್ಮನಾಭ ನಗರದಿಂದ ಗೆದ್ದವರು, 2 ಕಡೆ ನಿಂತಿದ್ರು ಅಶೋಕ್ ಅವರು. ಕನಕಪುರದಲ್ಲಿ DK ಶಿವಕುಮಾರ್ ಅವ್ರ ವಿರುದ್ಧ ಸೋತಾರೆ. ಇವ್ರು ಹೇಳ್ದಂಗೆ ಕರೆಕ್ಟು. ಈಗ ಅವ್ರು ಮುಂದುವರೆದ್ರೆ ಏನಾಗತ್ತೆ ಗೊತ್ತೈತೆ, ಕೂತ್ಕೋರೋ, ನೀನು ನಮ್ಮವನೇ, ನಮ್ಮ ಜಾತಿಯವನೇ, ನಮ್ಮ ನೀತಿಯವನೇ, ನೀನು ನನ್ನ ವಿರುದ್ಧ ಸೋತವನೇ ಅಂತ DK ಶಿವಕುಮಾರ್ ಅವ್ರ ಮಾತು ಗೊತ್ತಿದೆಯಲ್ಲ, ಅನಬಹುದು ಅಧಿವೇಶನದಲ್ಲಿ. ಅವಾಗ ಇವರು ಎಲ್ಲೋ ಒಂಥರ ಮುಜುಗರಕ್ಕೆ ಒಳಗಾಗಬಹುದು. ಈ ಚಿಂತನೆಯನ್ನ ಇಟ್ಟುಕೊಂಡು ಈಗಾಗಲೇ ಹೈಕಮಾಂಡು ಈ ಬಗ್ಗೆ ಯಾಕಂದ್ರೆ ಗಮನಿಸ್ತಾರೆ, ಇದು ಸುಳ್ಳಲ್ಲ, ಸ್ಪಾರ್ಕ್ ಇದೆ, ಅದು ಎಲ್ಲಿವರೆಗೆ ಹೋಗುತ್ತೋ ಗೊತ್ತಿಲ್ಲ. ಅಶೋಕ್ ಅವರನ್ನ ಬದಲಾವಣೆ ಮಾಡಬೇಕು. ಹಾಗಾದ್ರೆ ಬದಲಾವಣೆ ಮಾಡಬೇಕಾದ್ರೆ 63 ಶಾಸಕರಲ್ಲಿ ಯಾರನ್ನು ಮಾಡಬೇಕು? ಇವ್ರ ವಾದ ಏನು ಅಂದ್ರೆ ಸಮರ್ಥ ನಾಯಕ ಇರೋದು CC ಪಾಟೀಲ್ರು. ಹೌದು, ಉತ್ತರ ಕರ್ನಾಟಕದಲ್ಲಿ ಒಬ್ಬ ಸಮರ್ಥ ನಾಯಕ ಇದ್ದಾರೆ. ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ PWD ಮಿನಿಸ್ಟರ್ ಇದ್ರು. ಯಡಿಯೂರಪ್ಪರ ಸರ್ಕಾರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿದ್ರು, ಸಂಸದೀಯ ಕಾರ್ಯದರ್ಶಿ ಆಗಿದ್ರು, ನಿಗಮ ಮಂಡಳಿ ಅಧ್ಯಕ್ಷರಾಗಿದ್ರು, ಗಣಿ, ಭೂವಿಜ್ಞಾನ ಮತ್ತೆ ಪರಿಸರ, ಅರಣ್ಯ ಇವೆಲ್ಲ ಮಂತ್ರಿಯಾಗಿ ಕೆಲಸ ಮಾಡಿದವರು. ಮತ್ತೆ ಅವರು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಜವಾಬ್ದಾರಿಯನ್ನ ಹೊತ್ಕೊಂಡವರು, ಕೃಷಿಕರು, ಗಣ್ಯ ವರ್ತಕರಾಗಿ ಕೆಲಸ ಮಾಡಿದವರು, ಗ್ರಾಸ್ ರೂಟ್ ಲೆವೆಲ್ನಲ್ಲಿ ಚಿಂತನೆ ಮಾಡುವಂತ ಒಂದು ಸಮರ್ಥ ನಾಯಕರು. ಅದರ ಜೊತೆಗೆ ಸ್ಥಳೀಯ ಸರ್ಕಾರದಿಂದ ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟಕ್ಕೆ ಹೋದವರು. ಸ್ಥಳೀಯ ಸರ್ಕಾರ ಅಂದ್ರೆ ಜಿಲ್ಲಾ ಪಂಚಾಯಿತಿ, ಬೆಳಗಾವಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾದವರು, ಸ್ಥಾಯಿ ಸಮಿತಿ ಚೇರ್ಮನ್ ರಾದವರು, 4 ಬಾರಿ MLA ಆದವರು, BJPಯಿಂದ ಸೋತು ಗೆದ್ದವರು. ಸೊ ಇವೆಲ್ಲ ವಿಚಾರವನ್ನ ಮಾಡಿದರೆ, ಮತ್ತೆ ಕಳಸಾ ಬಂಡೂರಿ, ಕೃಷಿ, ರೈತರು ಹೋರಾಟದಲ್ಲಿ ಮುಂಚೂಣಿಯಾಗಿ ನಿಂತವರು, ಬಸವರಾಜ ಬೊಮ್ಮಾಯಿ ಅವರ ಆಪ್ತ ಸ್ನೇಹಿತರು, ಮತ್ತೆ ರಾಷ್ಟ್ರ ಮಟ್ಟದ BJP ನಾಯಕರ ಜೊತೆಗೆ ಬಹಳ ಅನನ್ಯವಾದಂಥ ಒಂದು ಸಂಪರ್ಕವನ್ನು ಇಟ್ಕೊಂಡವರು, ಈ ಭಾಗದ ಉತ್ತರ ಕರ್ನಾಟಕದ ಲಿಂಗಾಯತ ನಾಯಕರು, ರಾಷ್ಟ್ರ ಮಟ್ಟದ ಎಲ್ಲ ಸ್ವಾಮೀಜಿಗಳ ಜೊತೆಗೆ ಸಂಬಂಧವನ್ನು ಇಟ್ಕೊಂಡವರು, ಪಂಚಮಸಾಲಿಯ ಮುಂಚೂಣಿ ನಾಯಕ, 2A ಹೋರಾಟ ಮಾಡಿದವರು. ಇವೆಲ್ಲ ಇದೆ. ಎಲ್ಲಕ್ಕಿಂತ ಮುಖ್ಯ, ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಬಹಳಷ್ಟು ವಿಧಾನಮಂಡಲ ಅಧಿವೇಶನದಲ್ಲಿ ಬಹಳಷ್ಟು ಮಾತಾಡ್ತಿದ್ರು. ಯಾರು ಅತಿ ಕರೆಕ್ಟಾಗಿ ಅಲ್ಲಿ ಚಾಟಿ ಬೀಸುವಂತ ಕೆಲಸ ಮಾಡಿದ್ದು CC ಪಾಟೀಲ್, ನಾವು ನೋಡಿದ್ವಿ, ಅಂತ ಛಾತಿ ಇದೆ. ಸೊ ಹಾಗಾಗಿ ಉತ್ತರ ಕರ್ನಾಟಕದಲ್ಲಿ 92-93 ಶಾಸಕರಿದ್ದಾರೆ, 13 ಮಂದಿ ಸಂಸದರಿದ್ದಾರೆ. ಮತ್ತು ನಮಗೂ ಒಂದು ನೀವು ಮಾನ್ಯತೆ ಕೊಡಿ, ಉತ್ತರ ಕರ್ನಾಟಕಕ್ಕೆ ಕೊಡೋದಾದ್ರೆ CC ಪಾಟೀಲ್ ವಿಪಕ್ಷ ನಾಯಕನನ್ನ ಮಾಡಿದರೆ ಬಹುತೇಕ ಸಮರ್ಥವಾದಂತ ಒಂದು ಠಾಂಗ್ ಕೊಡುವಂತ ಒಂದು ವ್ಯಕ್ತಿತ್ವ, ರಾಜಕಾರಣ ಅಂತ ಸಾಮರ್ಥ್ಯ, ಚತುರತೆ, ಚಾಣಕ್ಷತೆ CC ಪಾಟೀಲ್ ಇದೆ. ಸೊ ಹಾಗಾಗಿ ಕಡಿಮೆ ಮಾತಾದ್ರೂ ಆ ಮಾತಿನಲ್ಲಿ ತೂಕ ಇರುತ್ತೆ. ಆಮೇಲೆ ಕನ್ನಡ, ಅವರು ಬಹಳ PUC ಓದಿದ್ದಾರೆ ಅವರು, ಆದರೆ ಇಂಗ್ಲಿಷ್ ಮಾತಾಡ್ತಾರೆ, ಹಿಂದಿ ಮಾತಾಡ್ತಾರೆ, ಕನ್ನಡ ಅಂತೂ ಮಾತೃಭಾಷೆ. ಅದು ಬಹಳ ಅದ್ಭುತವಾದಂಥ ಒಂದು ವ್ಯಕ್ತಿತ್ವ ಇದೆ. ನಡೆ, ನುಡಿ, ನೇರ, ಧರ್ಮ, ನೀತಿ ಮತ್ತು ಒಂದು ರಾಜಕೀಯ ನೈಪುಣ್ಯತೆ, ಸರ್ಕಾರವನ್ನ ಬಹಳಷ್ಟು ಹತ್ತಿರವಾಗಿ ನೋಡಿದ್ದಾರೆ. ಎಲ್ಲಕ್ಕಿಂತ ಮುಖ್ಯ, ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ರಾಜ್ಯ ವಿಧಾನಸಭೆಯ ಲೆಕ್ಕ ಪರಿಶೋಧನಾ ಸಮಿತಿಯ 2 ಅಧ್ಯಕ್ಷರಾದವರು. ಅದು 2 ಬಾರಿ, ಯಾರೂ ಆಗಿಲ್ಲ, ಬಹುತೇಕ 2 ಬಾರಿ ಆಗಿದ್ದಾರೆ, 2 ಅವಧಿಗೆ. ಸೊ ಹಾಗಾಗಿ ಆಡಳಿತ ವ್ಯವಸ್ಥೆಯನ್ನು ಕಂಡವರು. ಇವನ್ನೆಲ್ಲ ನೋಡಿದಾಗ ವಿಪಕ್ಷ ನಾಯಕ ಆಗಕ್ಕೆ ಯೋಗ್ಯತೆ CC ಪಾಟೀಲ್ಗೆ ಇದೆ. CC ಪಾಟೀಲ್ರಿಗೆ ವಿಪಕ್ಷ ನಾಯಕನನ್ನಾಗಿ ಮಾಡಿದರೆ ಉತ್ತರ ಕರ್ನಾಟಕಕ್ಕೆ ನ್ಯಾಯ ಸಿಗುತ್ತೆ. BJPಗೆ ಒಂದು ಜೈಘೋಷ ಹೆಚ್ಚಾಗತ್ತೆ. ಒಂದು BJPಯಲ್ಲಿ ಹುಮ್ಮಸ್ಸು, ಹುರುಪು, ಉತ್ಸಾಹ ಕಾಣುತ್ತೆ. ಈ ಭಾಗದಲ್ಲಿ ಕೂಡ BJPಗೆ ಬಹಳಷ್ಟು ಜನ ಮಾನ್ಯತೆ ಕೊಡ್ತಾ ಇದ್ದಾರೆ. ಸೊ BJPನೂ ಕೂಡ ಹೈಕಮಾಂಡ್ ನಮಗೆ ಮಾನ್ಯತೆ ಕೊಡಬೇಕು. ಆ ನಿಟ್ಟಿನಲ್ಲಿ
ಸಿ ಪಾಟೀಲರನ್ನ ವಿಪಕ್ಷ ನಾಯಕ ಮಾಡಬೇಕು. ಯಾಕಂದ್ರೆ ಆರ್ ಅಶೋಕ್ ಅವರು 3 ವರ್ಷ ಮಾಡಿದ್ದಾರೆ, ಇನ್ನು 2 ವರ್ಷ ಇದೆ. ಇವರ ಸಾಮರ್ಥ್ಯವನ್ನು ನೋಡಬೇಕು. ಉತ್ತರ ಕರ್ನಾಟಕದಲ್ಲಿ ಗಟ್ಟಿ ಧ್ವನಿ ಇದ್ದಾರೆ. ಅವರು ಗಂಡು ಮಟ್ಟಿನ ನೆಲ, ನರಗುಂದದ ಬಂಡಾಯ ನೆಲ ಇದು. ಆ ನೆಲದಲ್ಲಿ ಮಿಂಚಿದವರು, ಆ ನೆಲದಲ್ಲಿ ಬೆಳೆದವರು, ಆ ಹೋರಾಟದ ಕಿಚ್ಚಿದೆ ಅವರ ಹತ್ರ. ಸೊ ಅಂತ ನಾಯಕ, ಮತ್ತೆ ಅವರು ಯೋಗ್ಯತೆ ಇರುವಂತ ವ್ಯಕ್ತಿ. ಸೊ ಅಂತ ರಾಜಕೀಯ ಪಟುವಿಗೆ, ಸಭಾಪಟು ಅವರು, ಆ ಒಂದು ವ್ಯವಸ್ಥೆಯಲ್ಲಿ ಸಿ ಪಾಟೀಲ್ರಿಗೆ ವಿಪಕ್ಷ ನಾಯಕನನ್ನಾಗಿ ಮಾಡಬೇಕು ಅನ್ನುವಂಥ ಒಂದು ಬಹಳ ಹಕ್ಕೊತ್ತಾಯವನ್ನ ನಮ್ಮ ಬಿಜೆಪಿ ನಾಯಕರು, ಪುರಸಭೆ ಮುಂಡ್ರಿಗಿ ಉಪಾಧ್ಯಕ್ಷರು, ಬಿಜೆಪಿಯ ನಾಯಕರು, ಗಣ್ಯ ವರ್ತಕರು, MLA ಟಿಕೆಟ್ ಆಕಾಂಕ್ಷಿಗಳು, ಗದಗ ವಿಧಾನಸಭಾ ಕ್ಷೇತ್ರ ನಾಗೇಶ್ ಹುಬ್ಬಳ್ಳಿ ಅವರು ಹೇಳಿದ್ದಾರೆ, ಒತ್ತಾಯ ಮಾಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಈ ಕೂಗು ರಾಷ್ಟ್ರ ಮಟ್ಟಕ್ಕೆ ಮುಟ್ಟುತ್ತೋ ಗೊತ್ತಿಲ್ಲ, ಆದರೆ ಅವರು ನಿಜವಾಗಿ ಒಂದು ಚಿಂತನೆಯನ್ನು ಮಾಡಿದ್ದಾರೆ. ಆ ಚಿಂತನೆ ನಿಜವಾದ ಒಂದು ಯೋಗ್ಯತೆ ಇದೆ. ಆ ಚಿಂತನೆಯಲ್ಲಿ ಒಂದು ಅದ್ಭುತವಾದಂಥ ಕಳಕಳಿ ಇದೆ, ಮನವಿ ಇದೆ, ಹಕ್ಕಿದೆ. ಸೊ ಇದನ್ನ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಅಥವಾ ಏನು ಕೇಂದ್ರ ಸರ್ಕಾರ ಬಿಜೆಪಿ ಇದೆ, ಎಲ್ಲರೂ ಇದನ್ನು ಚಿಂತನೆ ಮಾಡಬೇಕು. ಈ ಬಗ್ಗೆ ರಾಜ್ಯ ನಾಯಕರು ಕೂಡ ಗಮನ ಹರಿಸಬೇಕು. ಒಂದು ಬದಲಾವಣೆಯ ಕೂಗಿಗೆ, ಧ್ವನಿ ಆಗಬೇಕು ಅನ್ನುವಂಥ ವಿಚಾರಗಳನ್ನು ನಾಗೇಶ್ ಹುಬ್ಬಳ್ಳಿ ಅವರು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ವೀಕ್ಷಕರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ ಸರ್. ನಮಸ್ಕಾರ.